ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಬಂದು ಮದುವೆ ಆಗಿರೋ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಅದರಲ್ಲೂ ಮದುವೆ ಆಗಿರೋ ಹೆಣ್ಮಕ್ಳಿಗೆ ಪಾರ್ಟ್ 1. ಯಾಕೆ ಪಾರ್ಟ್ 1? ಫಸ್ಟ್ 2 ಕಂಪ್ಲೇಂಟ್ಸ್ ಜಾಸ್ತಿ ಇದೆ, ಹಾಗಾಗಿ ಒಂದು ಕಂಪ್ಲೇಂಟ್ ಪಾರ್ಟ್ 1, ಇನ್ನೊಂದು ಪಾರ್ಟ್ 2. ಮೊದಲನೇ ಕಂಪ್ಲೇಂಟ್ ಏನಪ್ಪ ಅಂತಂದರೆ, ತುಂಬ ಜನ ಹೆಣ್ಮಕ್ಳು ನನ್ನ ಗಂಡ ಯಾವಾಗಲೂ ನನ್ನನ್ನು ಬೈತಾ ಇರ್ತಾರೆ, ಅಥವಾ ನನ್ನ ಮಕ್ಕಳು ಅಥವಾ ನೈಬರ್ಸ್ ಯಾರೇ ಆಗಲಿ, ಅಯ್ಯೋ ಇವರಿಗೆ ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ, ನೋಡೋಕೆ ಯಾವಾಗಲೂ ಹೇಗೆ ಬೇಕೋ ಆಗಿರ್ತಾರೆ ಅಂತ ಆಡ್ಕೋತಾರಪ್ಪ. ಯಾರು ಪಕ್ಕದ ಮನೆ ಯಾರಾದರೂ ಬಿಟ್ಬಿಡಿ, ಅಟ್ಲೀಸ್ಟ್ ಮನೆಯವರೇ ನಿಮ್ಮ ಗಂಡನೇ ನಿಮಗೆ ಆ ರೀತಿ ತುಂಬ ಜನ ನನ್ನ ಗಂಡ ಹಿಂಗಂತಾರೆ, ಯಾವಾಗಲೂ ಹೆಂಗೆ ಬೇಕೋ ಹಂಗಿರ್ತೀಯ, ನಿನ್ಗೆ ಇವತ್ತಿನ ಕಾಲದಂಗೆ ಇರೋಕ್ಕೆ ಬರಲ್ಲ, ಹಳೆ ಕಾಲದ ಥರ ಇರ್ತೀಯ, ಹಳ್ಳಿಯವಳ ಥರ ಇರ್ತೀಯ ನೀನು ಅಂತ ತುಂಬ ಜನ ಕಂಪ್ಲೇಂಟು ತುಂಬ ಜನದ ಕಂಪ್ಲೇಂಟ್ ಇದು. ಆದರೆ ಒಂದ್ಸತಿ ಅದ್ರ ಬಗ್ಗೆ ಯೋಚನೆ ಮಾಡಿ ನೋಡಿ, ನಿಜವಾಗ್ಲೂ ನೀವು ಹಾಗಿರ್ತೀರಾ? ಹೌದು, ಖಂಡಿತ ಎಷ್ಟೋ ಜನ ಹೆಣ್ಮಕ್ಳು ಆ ರೀತಿ ಇದ್ದಾರೆ. ಇವತ್ತು ಎಷ್ಟೋ ಜನ ನಾನು ನೋಡಿದ್ದೀನಿ, ಮನೇಲಿ ಇದ್ದ ಮಾತ್ರಕ್ಕೆ ಹೇಗೆ ಬೇಕೋ ಆಗಿರಬೇಕು ಅಂತ ಯಾರೂ ಹೇಳಿಲ್ಲ. ನೀವು ಒಳ್ಳೆ ಬಟ್ಟೆ ಹಾಕ್ಕೋಬೇಡಿ, ನೀಟಾಗಿ ಇದ್ಬಿಟ್ಟು ಕೆಲಸ ಮಾಡಬೇಡಿ ಅಂತ ಯಾರು ಹೇಳಿದಾರ? ಖಂಡಿತ ಯಾರೂ ಇಲ್ಲ. ನಮಗೆ ನಾವೇ ಆ ರೀತಿ ಮಾಡ್ಕೊಂಬಿಟ್ಟು ಆಮೇಲೆ ಅವ್ರನ್ನ ನಾವು ಬ್ಲೇಮ್ ಮಾಡ್ತೀವಿ, ಯಾವಾಗಲೂ ಅವ್ರು ಹಂಗಂತಾರೆ ಹಿಂಗಂತಾರೆ ಅಂದ್ಬಿಟ್ಟು. ಆದರೆ ಫಸ್ಟು ಮನೆಯಲ್ಲಿರೋ ಹೆಣ್ಮಕ್ಳು, ಅದರಲ್ಲೂ ನೀವು ಹುಡುಗಿರು ಈ ನಮ್ಮ ಏಜ್ ಆಗಿದ್ರು, ಅಟ್ಲೀಸ್ಟ್ ನೀವು 50 ಒಳಗಿದ್ರು ದಯವಿಟ್ಟು ಅಟ್ಲೀಸ್ಟ್ 40 ನೈಟಿನ ನೀವು ಬೆಳಿಗ್ಗೆ ಹೊತ್ತು ಹಾಕ್ಕೋಬೇಡಿ. ಮೊದಲು ಮನೇಲಿ ನೈಟಿ ಹಾಕೋದನ್ನ ನಿಲ್ಲಿಸಿ. ಒನ್ ಆಫ್ ದಿ ವರ್ಸ್ಟ್ ಡ್ರೆಸ್ ಅಂತಂದರೆ ನನ್ನ ಪ್ರಕಾರ ನೈಟ್ ಟೈಮ್ ಫ್ರೀ ಆಗಿರುತ್ತಾ, ಹಾಕೊಂಡು ಮಲ್ಕೊಳ್ಳಿ, ಡ್ರೆಸ್ ಚೇಂಜ್ ಮಾಡಿ ಹಾಕೊಂಡು ಮಲ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ಎಷ್ಟೋ ಜನ ನೈಟಿ, ಅದಕ್ಕೆ ಒಂದು ವೇಲ್ ಬೇರೆ ಮ್ಯಾಚಿಂಗ್ ದುಪ್ಪಟ್ಟ ಹಾಕ್ಕೊಂಡು ಇಡೀ ಊರನ್ನ ತಿರುಗ್ತಾರೆ. ಎಷ್ಟು ಕೆಟ್ಟದಾಗಿರುತ್ತೆ ಅಂದರೆ, ನಿಮಗೂ ನಿಮ್ಮ ಮನೆ ಕೆಲಸದವ್ರಿಗೂ ಏನು ವ್ಯತ್ಯಾಸ ಕಾಣಿಸುತ್ತೆ? ನಮ್ಮನೆ ಕೆಲಸದವರು ಎಷ್ಟೋ ನೀಟಾಗಿ ಬರ್ತಾರೆ, ಆ ರೀತಿ ಎಷ್ಟೊಂದು ಜನ ಇವತ್ತು ಕೂಲಿ ಮಾಡೋ ಕೆಲಸದವರು ನಮ್ಗಿನ್ನ ಟಿಪ್ ಟಾಪ್ ಆಗಿ ರೆಡಿಯಾಗಿ ಬರ್ತಾರೆ. ನಾವು ಮನೆ ಓನರ್ಗಳಾಗಿ ಕೆಲಸದವ್ರಿಗಿನ ಕೆಡೆಯಾಗಿ ಯಾವುದೋ ಒಂದು ಹಳೆಯ ಡ್ರೆಸ್ ಮನೇಲಿ ಅಥವಾ ಲೂಸ್ ಆಗಿರೋ ಡ್ರೆಸ್ ನೈಟಿನ ನಾವು ಹಾಕ್ಕೊಂಡು ಮನೆ ತುಂಬ ಓಡಾಡ್ತಿರ್ತೀವಿ. 2 ಚೇಂಜ್ ಮಾಡಿ. ಇವತ್ತೇ ಆ ನೈಟಿ, ನಿಮ್ಮೆಲ್ಲ ನೈಟೀಸ್ನೂ ತೆಗೆದು ಪಕ್ಕಕ್ಕಿಟ್ಟು ಮನೇಲೇ ಒಂದು ಒಳ್ಳೆ ಡ್ರೆಸ್ನ ಹಾಕ್ಕೊಳ್ಳಿ. ಒಂದು ಚೂಡಿದಾರ್ ಆಗ್ಬೋದು, ಪ್ಯಾಂಟು ಟಿ ಶರ್ಟ್ ಆಗ್ಬೋದು, ಏನಾದರೂ ನಿಮ್ಮ ಚಾಯ್ಸ್. ಇವತ್ತು ಆನ್ಲೈನಲ್ಲಿ ಅಥವಾ ಬಟ್ಟೆ ಅಫೋರ್ಡಬಲ್ ಪ್ರೈಸಲ್ಲಿ ಎಷ್ಟು ಕಡಿಮೆಯಲ್ಲಿ ಆರಾಮಾಗಿ ಒಳ್ಳೊಳ್ಳೆ ಬಟ್ಟೆ ಸಿಗುತ್ತೆ. ನಿಮ್ಮ ವಾರ್ಡ್ರೋಬ್ನ ಸ್ವಲ್ಪ, ಅಥವಾ ಮನೇಲೇ ಎಲ್ಲೋ ಯಾವತ್ತೋ ಒಂದಿನ ಹೋಗೋ ಹೊರಗೆ ಇನ್ಯಾರೋ ನೋಡೋಕ್ಕೆ ನಾವು ಒಳ್ಳೆ ಬಟ್ಟೆನ ಹಾಕ್ಕೊಂಡು ಹೋಗ್ತೀವಿ. ಮನೇಲಿ ನಮ್ಮವ್ರು ನಮಗೆ ನೋಡೋಕ್ಕೆ ನಾವು ಹೇಗೆ ಬೇಕೋ ಇರ್ತೀವಿ. ಆಮೇಲೆ ಕಂಪ್ಲೇಂಟು, ನನ್ನ ಗಂಡ ಹಿಂಗಂತಾರೆ, ಪಕ್ಕದ ಮನೆಯವ್ರು ಹಿಂಗಂತಾರೆ, ನನ್ನ ಮಕ್ಳು ಹಿಂಗಂತಾರೆ, ನಿನಗೇನು ಗೊತ್ತಾಗಲ್ಲ ಅಮ್ಮ ಅಂತಾರೆ ಅಂತ ಕಂಪ್ಲೇಂಟ್. ನಾವು ಮಾಡ್ತಿರೋ ತಪ್ಪು ನಾವೇ ಫಸ್ಟಲ್ಲಿ ಮಾಡ್ತಾಯಿದ್ದೀವಿ. ಯಾರೋ ಥರ್ಡ್ ಪರ್ಸನ್ ನಮ್ಮನ್ನು ನೋಡಲಿ ಅಥವಾ ನಾವು ಚೆನ್ನಾಗಿ, ಖಂಡಿತ ತಪ್ಪು ಅಂತಾನೆ ಹೇಳಲ್ಲ, ಹೊರಗಿನ ಪ್ರಪಂಚಕ್ಕೂ ನಾವು ಚೆನ್ನಾಗಿ ಕಾಣಿಸ್ಬೇಕು, ಹಾಕ್ಕೊಂಡೋಗಿ ಒಳ್ಳೆ ಬಟ್ಟೆ. ಅದೇ ರೀತಿ ಮನೇಲೂ ಒಳ್ಳೆ ಬಟ್ಟೆಗಳನ್ನೇ ಹಾಕೊಳ್ಳಿ. ಹಂಗಂತಂದ್ಬಿಟ್ಟು ನೀವು ರೇಷ್ಮೆ ಸೀರೆನೂ ಉಟ್ಕೋಬೇಕು, ದಿನ ಒಳ್ಳೆ ಸಲ್ವಾರ್ ಹಾಕೋಬೇಕು ಅಂತಿಲ್ಲ. ಮಾಮೂಲಿ ಕಾಟನ್ ಡ್ರೆಸ್ನೇ ಹಾಕ್ಕೊಳ್ಳಿ, ಅಥವಾ ನಿಮಗೆ ಏನು ಇಷ್ಟ ಬರುತ್ತೆ ಚೆನ್ನಾಗಿರೋ ಬಟ್ಟೆನ ನೀವು ಮನೇಲಿ ಹಾಕ್ಕೊಂಡು ನೀಟಾಗಿ ಒಂದು ತಲೆ ಬಾಚ್ಕೊಂಡು ನೀಟಾಗಿ ಸ್ನಾನ ಆದ ತಕ್ಷಣ ನಿಮ್ಮ ಗಂಡ ಬರೋ ಸಂಜೆ ಟೈಮ್ಗೆ ಅಥವಾ ಸ್ನಾನ ಆದಮೇಲೆ ನೀಟಾಗಿ ಒಳ್ಳೆ ಬಟ್ಟೆ ಹಾಕ್ಕೊಂಡು ನಿಮ್ಮ ಮುಖನ ನೀವು ನೀಟಾಗಿ ಇಟ್ಕೊಳ್ಳಿ, ಒಳ್ಳೆ ಬ್ಯೂಟಿ ಕಾಪಾಡ್ಕೊಳ್ಳಿ, ಫಿಟ್ನೆಸ್ನ ಮೇಂಟೈನ್ ಮಾಡಿ, ಮನೇಲಿ ಎಕ್ಸಸೈಸ್ ಮಾಡಿ. ನಿಮ್ಮೆಲ್ಲ ಮನೇಲಿ ಹೋದ್ಮೇಲೆ ನಿಮಗೆ ಖಂಡಿತ ಫ್ರೀ ಆಗಿದೆ. ಎಲ್ಲ ಕೆಲಸ ಮುಗಿದ್ಮೇಲೆ 1 ಅವರ್ ಎಕ್ಸಸೈಸ್ ಮಾಡಿ, ಫಿಟ್ನೆಸ್ ಮಾಡಿ, ಡಯಟ್ ಮಾಡಿ, ಯೋಗ ಮಾಡಿ. ಅಥವಾ ಒಳ್ಳೊಳ್ಳೆ ನಿಮ್ಮ ಮನೇಲೇ ಹೋಮ್ ಮೇಡ್ ರೆಮಿಡೀಸ್, ನಿಮ್ಮ ಹೇರ್ ಪ್ಯಾಕ್ ಹಾಕೋತೀರಾ, ಫೇಸ್ ಪ್ಯಾಕ್ ಏನಾದರೂ ಹಾಕ್ಕೊಳ್ಳಿ. ನೀವು ಸ್ಕಿನ್ನ ಚೆನ್ನಾಗಿ ಇಟ್ಕೊಳ್ಳಿ. ನಿಮ್ಮನ್ನು ನೀವು ಬ್ಯೂಟಿ ಕಾನ್ಷಿಯಸ್ ಆಗಿ ಸ್ವಲ್ಪನಾದರೂ ಇರಿ. ಇವತ್ತಿನ ಕಾಲದ ತಕ್ಕಂಗೆ ಹೆಣ್ಮಕ್ಳುವೆ ನಾವು ನ್ಯಾಚುರಲಾಗಿ ಚೆನ್ನಾಗಿರ್ತೀರ, ಇನ್ನೊಂದು ಸ್ವಲ್ಪ ನೀವು ಅದಕ್ಕೆ ಎಕ್ಸ್ಟ್ರಾ ಆ್ಯಡ್ ಆನ್ ಮಾಡ್ಕೊಳ್ಳಿ. ನಿಮ್ಮ ಬ್ಯೂಟಿಗೆ ವಾರಕ್ಕೊಂದ್ಸತಿ ಒಂದು ನೀಟಾಗಿ ಐಬ್ರೋ ಮಾಡಿಸೋದು, ಮತ್ತು ಫೇಸ್ ಪ್ಯಾಕ್ ಹಾಕ್ಕೊಳೋದು, ನಿಮ್ಮ ಸ್ಕಿನ್ನ ಗ್ಲೋ ಆಗಿ ಇಟ್ಕೊಳೋದು, ಒಳ್ಳೊಳ್ಳೆ ಊಟ ಮಾಡೋದನ್ನ ನೀವು ಮಾಡಿಕೊಂಡ್ರೆ ಯಾರು ಕಾಂಪ್ಲಿಮೆಂಟ್ ಮಾಡ್ತಾರೋ ಬಿಡ್ತಾರೋ ನಿಮಗೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಹೋಗ್ತೀರ. ಒಂದು ನಿಮ್ಮಲ್ಲೇ ನಿಮಗೆ ಒಂದು ಗೊತ್ತಿಲ್ಲದೆ ಒಂದು ಖುಷಿ ಆಗುತ್ತೆ, ಸೆಲ್ಫ್ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಮನೇಲಿರೋ ಹೆಣ್ಮಕ್ಳು ಯಾಕೆ ಹಿಂಜರಿತಾರೆ ಹೊರಗೆ ಅಂತ ಅಂದರೆ, ನಮಗೆ ಯಾವುದೂ ಗೊತ್ತಿಲ್ಲ, ನಾನು ಹಿಂಗಿದ್ದೀನಿ ಹಂಗಿದ್ದೀನಿ ಅಂದ್ಬಿಟ್ಟು ಸೆಲ್ಫ್ ಕಾನ್ಫಿಡೆನ್ಸ್ ಇರೋದಿಲ್ಲ. ದಯವಿಟ್ಟು ಇದನ್ನು ನೀವು ನಿಮ್ಮಲ್ಲೇ ನೀವು ಈ ಚೇಂಜಸ್ ಮಾಡ್ಕೊಂಡಾಗ ಆಟೋಮ್ಯಾಟಿಕ್ಕಾಗಿ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ಬೂಸ್ಟ್ ಆಗುತ್ತೆ. ಇಲ್ಲ 4 ಜನಕ್ಕೆ ತಕ್ಕಂಗೆ ನಾನು ಇದ್ದೀನಿ, ನನಗೂ ಏನು ಕಡಿಮೆ ಇಲ್ಲ, ನನ್ನಲ್ಲೂ ಯಾವುದೇ ಒಂದು ಫ್ಲಾಲೆನ್ಸ್ ಇಲ್ಲ ಅಂತ ನಿಮಗೆ ಗೊತ್ತಾಗಿ ನೀವು 2 ನಿಮಿಷ 2 ಫೋಟೋ ತೆಕ್ಕೊಳ್ಳಿ. ನೀವು ದಿನ ಹೇಗೆ ಬೇಕೋ ಹಂಗೆ ಕೂದಲು ತೆಕ್ಕೊಂಡು ನೈಟಿಲಿರೋ ಒಂದು ಫೋಟೋ, ಅಥವಾ ಹಳೆ ಡ್ರೆಸ್ ಏನು ಹಾಕೋತೀರಾ ಅದೊಂದು ಫೋಟೋ, ಮಾರನೇ ದಿನ ನೀಟಾಗಿ ರೆಡಿ ಆಗಿಬಿಟ್ಟು ಒಂದು ಒಳ್ಳೆ ಬಟ್ಟೆ ಹಾಕ್ಕೊಂಡು ಒಂದು ಫೋಟೋ ತೆಕ್ಕೊಂಡು 2 ಕಂಪೇರ್ ಮಾಡಿ ನೋಡ್ಕೊಳ್ಳಿ. ಅಥವಾ ನಿಮ್ಮನ್ನು ನೀವೇ ಕನ್ನಡಿ ಮುಂದೆ ನಿಂತು ನೋಡಿ ಯಾವುದು ಚೆನ್ನಾಗಿ ಅನಿಸುತ್ತೆ ನಿಜವಾಗ್ಲೂ ಅಂತ. ಈ ಚೇಂಜಸ್ ಮಾಡಿದ್ರೆ ಅರ್ಧಕ್ಕರ್ಧ ಪ್ರಾಬ್ಲಮ್ಗೆ ಇಲ್ಲಿದೆ ಸೊಲ್ಯೂಷನ್. ದಯವಿಟ್ಟು ಹಾಗಾಗಿ ಮನೇಲಿ ನೀಟಾಗಿರಿ,
ಸ್ಕಿನ್ನನ್ನು ನೀಟಾಗಿ ಇಟ್ಕೊಳ್ಳಿ, ನೀಟಾಗಿ ಒಂದು ಒಳ್ಳೆ ಕ್ರೀಮ್ ಹಚ್ಕೊಳ್ಳಿ. ಹಂಗಂತ ಮೇಕಪ್ ಮಾಡ್ಕೋಬೇಕು ಅಂತಿಲ್ಲ, ಒಳ್ಳೆ ಮಾಯ್ಶ್ಚರೈಸರ್ ಹಚ್ಕೊಂಡು ಕಂಪಲ್ಸರಿ ಸನ್ಸ್ಕ್ರೀನ್ ಹಚ್ಕೊಳ್ಳಿ. ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಪ್ರೊಟೆಕ್ಟ್ ಆಗಿ ಸ್ಕಿನ್ ಬ್ಯಾರಿಯರ್ ಚೆನ್ನಾಗಿ ರಿಪೇರ್ ಆಗುತ್ತೆ. ಒಳ್ಳೆ ಮಾಯ್ಶ್ಚರೈಸರ್ ಮತ್ತು ಒಳ್ಳೆ ಸನ್ಸ್ಕ್ರೀನ್ ಹಚ್ಕೊಂಡು ಲಿಪ್ ಬಾಮ್, ಈ ಥರ ಕಲರ್ಫುಲ್ ಲಿಪ್ ಬಾಮ್ನ ನೀವು ಹಚ್ಕೊಂಡು ನೀಟಾಗಿದ್ದರೆ 80% ನಿಮ್ಮ ಲುಕ್ ಅಲ್ಲೇ ಸಿಗುತ್ತೆ. ನಿಮಗೆ ಬೇರೆ ಬೇರೆ ಬ್ಯೂಟಿ ಟಿಪ್ಸ್ಗೆ ನನಗೆ ಇನ್ನೊಂದು ಮೇಕಓವರ್ ಪ್ರಿಯಾಂಕಾ ಆರಾಧ್ಯ ಅಂತ ಇನ್ನೊಂದು ಪೇಜ್ ನನ್ನ ಲಿಂಕಲ್ಲಿದೆ, ಅಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಏನೇನು ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೆ ಎಲ್ಲ ಯಾವುದಕ್ಕೆ ಏನು ರೆಮಿಡಿ ಅಂತ ಅಂದ್ಬಿಟ್ಟು ನಾನು ಅಲ್ಲಿ ಹಾಕಿದ್ದೀನಿ. ಆರಾಮಾಗಿ ನೀವು ಅಲ್ಲಿ ಫಾಲೋ ಮಾಡ್ಬೋದು. ನಾನು ಹೋಮ್ ಮೇಡ್ ರೆಮಿಡೀಸ್ಗೆ ನಿಮಗೆ ಸ್ಕಿನ್ ಮತ್ತು ಹೇರ್ಗೆ ನಾನು ನೆಕ್ಸ್ಟ್ ವೀಡಿಯೋಲಿ ಹಾಕ್ತೀನಿ. ಬಟ್ ಅಲ್ಲಿವರೆಗೂ ನಿಮ್ಮ ಅಪ್ಡೇಟ್ ಸ್ವಲ್ಪ ಇವತ್ತಿನ ಕಾಲಕ್ಕೆ ನೀವು ಅಪ್ಡೇಟಾಗಿ ನೋಡೋಕ್ಕೂ ಅಪ್ಡೇಟಾಗಿ ಇರಿ. ನನ್ನ ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.